ನಮಸ್ಕಾರ ಸ್ನೇಹಿತರೆ. ಇವತ್ತಿನ ವ್ಲಾಗಲ್ಲಿ ನಾನು ನಮ್ಮನೆ ಫ್ರಿಡ್ಜ್ನ ಆರ್ಗನೈಸ್ ಮಾಡೋದು ತೋರಿಸ್ತೀನಿ. ಬನ್ನಿ. ಇದು ತುಂಬ ದಿನ ಆಗಿತ್ತು ಕ್ಲೀನ್ ಮಾಡಬೇಕು ಅಂತ ಹೇಳಿ. ಕ್ಲೀನ್ ಅಂದರೆ ಎಲ್ಲ ತೊಗೊಂಬರೋದು ಹಾಗೆ ಇಡೋದಾಗ್ತಾಯಿತ್ತು. ಅದನ್ನು ನೀಟಾಗಿ ಜೋಡ್ಸೋಕ್ಕಾಗಿರಲಿಲ್ಲ. ಸಿಕ್ಕದಾಗಿ ಜಾಗ ಎಲ್ಲಿ ಖಾಲಿದೆಯೋ ಅಲ್ಲಿ ತುರುಕಂಗೆ ಆಗೋಗಿತ್ತು. ಸೊ ಇದನ್ನ ಇವತ್ತು ನೀಟಾಗಿ ಎಲ್ಲ ತೆಗೆದ್ಬಿಟ್ಟು ಒರೆಸ್ಬಿಟ್ಟು ಕ್ಲೀನ್ ಮಾಡೋಣ ಅಂತ ಫಸ್ಟು ಎಲ್ಲ ಅದರಲ್ಲಿದ್ದಂಥ ಪದಾರ್ಥಗಳನ್ನ ತೆಗೆದ್ಬಿಟ್ಟು ಒಂದು ಒಣಗಿರೋ ಬಟ್ಟೆಯಲ್ಲಿ ಒರೆಸ್ಕೊಳ್ತಾ ಇದ್ದೀನಿ. ಇದರಲ್ಲಿ ಏನು ಮುಸ್ರೆ ಜಿಡ್ಡು ಆ ಥರ ಏನೂ ಚೆಲ್ಲಿರಲಿಲ್ಲ. ಬಟ್ ಎಲ್ಲ ಅರ್ಜೆಂಟಿಗೆ ತೊಗೊಂಡು ಅಡುಗೆ ಮಾಡುವಾಗ ಹಾಗಾಗಿ ಇಟ್ಟಿದ್ದೆ ಅಂತ ಹೇಳಿಬಿಟ್ಟು ಹಾಗೆ ಕ್ಲೀನ್ ಮಾಡ್ದಂಗೂ ಆಗುತ್ತೆ. ನಾನು ತಿಂಗಳಿಗೆ 2 ಸಲ ಅಂದರೆ 15-20 ದಿನಕ್ಕೊಂದು ಸಲ ಫ್ರಿಡ್ಜ್ನ ಫುಲ್ ಕ್ಲೀನ್ ಮಾಡ್ತೀನಿ. ಯಾಕೆಂದರೆ ದಿನ ಇಡೋವಂಥ ಫ್ರೆಶ್ ಐಟಮ್ಸ್ ಆಗಿರೋದ್ರಿಂದ ಅದನ್ನು ನಾವು ತುಂಬ ಜೋಪಾನ ಮಾಡಬೇಕು, ಕ್ಲೀನ್ ಮಾಡಬೇಕು. ಯಾಕೆಂದರೆ ಮತ್ತೆ ಬ್ಯಾಕ್ಟೀರಿಯಾ ಆದರೆ ಇಟ್ಟಿರೋಂಥ ಫುಡ್ಗಳು ಕೂಡ ಪಾಯ್ಸನ್ ಆಗೋ ಚಾನ್ಸಸ್ ಇರುತ್ತೆ. ನೋಡ್ಬೋದು ಈ ಡಬ್ಬಿ ಏನು ಇಷ್ಟಿದೆ ಅಂತ. ಹೆಚ್ಚಾಗಿ ಉಪ್ಪಿನಕಾಯಿ ಸ್ಟೋರೇ ನಾನು ಜಾಸ್ತಿ ಮಾಡಿರೋದು. ಯಾಕೆಂದ್ರೆ ನಮ್ಮ ಮನೇಲಿ ತುಂಬ ವೆರೈಟೀಸ್ ಆಫ್ ಉಪ್ಪಿನಕಾಯಿ ಯೂಸ್ ಮಾಡೋದ್ರಿಂದ ಕಾಳುಗಳು ಹಾಗೆ ಉಪ್ಪಿನಕಾಯಿ ಜಾಸ್ತಿ ಇದೆ. ಇದರಲ್ಲಿ ಏನು ಮೇನ್ ಅಂದರೆ ಈ ತೆಂಗಿನಕಾಯಿ ನಾರಿಂದು ಸಿಪ್ಪೆ ತುಂಬ ಪೌಡ್ರ್ ಥರ ಉದುರಿ ಅದೇ ಕ್ಲಮ್ಸಿಯಾಗಿ ಕಾಣಿಸೋದು. ಸೊ ಅದನ್ನೆಲ್ಲ ಹಾಗೆ ಫಸ್ಟ್ ಕ್ಲೀನ್ ಮಾಡ್ಕೋಣ ಅಂತ ಅದರಲ್ಲಿರೋಂಥ ಪದಾರ್ಥನ ತೆಗೆದುಬಿಟ್ಟು ಆ ಲೈನರ್ಸ್ ಏನು ಹಾಕಿದ್ದೀನಿ ಅದು ಹಾಗೆ ಟ್ರೇನ ಫಸ್ಟು ತೊಳೆದು ಎತ್ತಿಟ್ಕೊತಾ ಇದ್ದೀನಿ. ಸೊ ಇಲ್ಲೂ ಕೂಡ ಎಲ್ಲ ಖಾಲಿ ಮಾಡಿ ಒರೆಸ್ಕೊಳ್ತಾ ನೀವು ನೋಡ್ಬೋದು ಆ ತೆಂಗಿನ ನಾರಿಂದು ಧೂಳು ಮಾತ್ರ ಜಾಸ್ತಿ ಇದೆ. ಅದು ಬಿಟ್ಟರೆ ಬೇರೆ ರೀತಿಯಾದಂಥ ಸ್ಪಿಲ್ಲೇಜ್ ಆಗಲಿ ಅದು ಏನೂ ಇಲ್ಲ. ಸೊ ನಾನು ಕೆನೆ ಮನೆಯಲ್ಲೇ ತುಪ್ಪ ಮಾಡೋದ್ರಿಂದ ಕೆನೆ ಕೂಡಿಡ್ತೀನಿ. ಜೊತೆಗೆ ನನಗೆ ಈ ಉಪ್ಪಿನಕಾಯಿಗಳು ಮತ್ತು ಕಾಳು ಕಡಿ ಸ್ಟೋರ್ ಮಾಡೋಕ್ಕಾಗೇ ಫ್ರಿಡ್ಜು ತುಂಬ ಯೂಸ್ ಆಗುತ್ತೆ. ನಾನು ಅದರಲ್ಲಿ ಏನೂ ಅಡುಗೆ ತಿಂಡಿ ಆ ಥರದ್ದೇನೂ ಮಿಕ್ಕಿರೋದು ಇಡೋದಿಲ್ಲ ಸಾಮಾನ್ಯವಾಗಿ. ಸೊ ಇದನ್ನೆಲ್ಲ ತೊಳೆದ್ಬಿಟ್ಟು ಗಾಳಿಗೆ ಹಾಕಿದ್ದೀನಿ. ನಂತರ ಇದನ್ನೆಲ್ಲ ಒರೆಸ್ಬಿಟ್ಟು ಫ್ರಿಡ್ಜಿಗೆ ವಾಪಸ್ ಇಡ್ತಾಯಿದ್ದೀನಿ. ಸೊ ನೋಡ್ಬೋದು ಇಲ್ಲಿ ಫ್ರಿಡ್ಜೆಲ್ಲ ತೊಳೆದ್ಬಿಟ್ಟು ನೀಟಾಗಿ ಒರೆಸಿಟ್ಟಿದ್ದೀನಿ. ಸೊ ಇದನ್ನು ಮಾಡುವಾಗ ನಾನೇನು ಪವರ್ ಆಫ್ ಮಾಡಿರಲಿಲ್ಲ. ಯಾಕೆಂದ್ರೆ ಬೇಗ ಮಾಡಿ ಮುಗಿಸೋದಲ್ವ ಅಂತ ಕ್ಲೋಸ್ ಮಾಡಿದೆ. ಯಾಕೆಂದರೆ ಒಂದು ಐಸ್ ಕ್ರೀಮ್ ಬಾಕ್ಸ್ ಇತ್ತು ಮತ್ತು ಮೆಲ್ಟ್ ಆಗಿಬಿಡುತ್ತೆ. ಆಮೇಲೆ ಇಲ್ಲಿ ಸ್ವಲ್ಪ ಫ್ರೀಕ್ವೆಂಟಾಗಿ ಪವರ್ ಕಟ್ಸ್ ಆಗೋದ್ರಿಂದ ಬಿಟ್ಟಿದ್ದೆ. ಸೊ ಅದ್ರ ಮೇಲೆ ಲೈನರ್ಸ್ ಕೂಡ ಹಾಕಿದ್ದೀನಿ. ಅಕಸ್ಮಾತ್ ಚೆಲ್ಲಿದ್ರು ಲೈನರ್ಸ್ ಮೇಲೆ ಆಗುತ್ತೆ. ಫ್ರಿಡ್ಜು ಕಲೆ ಆಗೋಲ್ಲ, ಸ್ಕ್ರ್ಯಾಚ್ ಆಮೇಲೆ ಪಾತ್ರೆಗಳು ಅಥವಾ ಸಾಮಾನು ಇಡುವಾಗ ಗ್ಲಾಸ್ ಐಟಮ್ಸ್ ಸ್ಕ್ರ್ಯಾಚ್ ಆಗೋಲ್ಲ ಅನ್ನೋದಕ್ಕೆ ನೋಡಿ ಲೈನರ್ಸ್ ಹಾಕಿದ್ದೀನಿ ಎಲ್ಲ ಕಡೆ. ಆಮೇಲೆ ಅಕಸ್ಮಾತ್ ಏನಾದ್ರು ಚೆಲ್ಲಿದ್ರು ಗಲೀಜಾದರೂ ಆ ಲೈನರ್ಸ್ನ ತೊಳೆದ್ರೆ ಈಸಿ ಆಗುತ್ತೆ ನಮಗೂ ಕೆಲಸ ಕೂಡ ಅಂತ. ಇದು ನೋಡ್ಬೋದು ಹಾಲು ಬರುತ್ತಲ್ಲ ಆ ಹಾಲಿನ ಬಾಟಲ್ಗಳನ್ನೆಲ್ಲ ತೊಳೆದು ಅದರಲ್ಲಿ ಸ್ಟೋರೇಜ್ ಮಾಡ್ಕೊಂಡಿದ್ದೀನಿ. ಸ್ಪೈಸಸ್ಸು ಮತ್ತು ಚಿಯಾ ಸೀಡ್ಸು, ಪಂಪ್ಕಿನ್ ಸೀಡ್ಸು ಆ ರೀತಿ. ಸೊ ಇದು ಫ್ರೀಝರಲ್ಲಿ ಈ ಥರ ಕಾಳು ಮತ್ತು ಸೀಡ್ಸ್ಗಳನ್ನ ಸ್ಟೋರ್ ಮಾಡ್ಕೊಂಡಿದ್ದೀನಿ. ಕೆಳಗಡೆ ನೀವು ನೋಡ್ಬೋದು ಉಪ್ಪಿನಕಾಯಿ ಬಾಟಲ್ಗಳು, ತರಕಾರಿ, ಹೂವು, ಕೆಳಗಡೆ ಬಾಸ್ಕೆಟಲ್ಲಿ ಕಾಳು ಕಡಿ ಜೋಡಿಸ್ಕೊಂಡಿದ್ದೀನಿ. ಇದಿಷ್ಟು ಇವತ್ತಿನ ವ್ಲಾಗ್ ಆಗಿತ್ತು. ನೋಡಿ ಈ ರೀತಿ ಆರ್ಗನೈಸ್ ಮಾಡಿದ್ದೀನಿ. ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.